ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಕಿ ರಸೋಯಿ. ಇವತ್ತಿನ ಸ್ಪೆಷಲ್ ರೆಸಿಪಿ ಹೋಟೆಲ್ ಸ್ಟೈಲ್ ಬಿರಿಯಾನಿ ಹೇಗೆ ಮಾಡೋದನ್ನು ತಿಳಿಸಿದ್ದೇನೆ. ಮೊದಲಿಗೆ ಚಿಕನನ್ನು ತೊಳೆದುಕೊಳ್ಳೋಣ. 1 kg ಅಷ್ಟು ಇದೆ. ಇದು ಮಿನಿಮಮ್ 4ರಿಂದ 5 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ಹೇಳ್ತಿರೋದು. ಚಿಕನನ್ನು ತೊಳೆದಿಟ್ಟುಕೊಂಡಿದ್ದೀವಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿ ಬೆಳ್ಳುಳ್ಳಿ, ಶುಂಠಿ, ಮತ್ತು ಅರ್ಧ ಹೋಲಷ್ಟು ಲೆಮನ್, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಬಟ್ಟಲ ಅಷ್ಟು ಮೊಸರು. ಇದು ನಮಗೆ 4ರಿಂದ 5 ಜನಕ್ಕೆ ಆಗುವಷ್ಟು ಕ್ವಾಂಟಿಟಿ ಅಂತ ನಾವು ಮಾಡ್ತಿರೋದು. ನಿಮಗೆ ಇದು ಜಾಸ್ತಿ ಜನಕ್ಕೆ ಇದ್ದರೆ ನೀವು ಇದರ ಡಬಲ್ ಆ್ಯಡ್ ಮಾಡ್ಕೊಳ್ಬೋದು. ಸೊ ಇದು ಹೇಗೆ ಮಾಡೋದನ್ನು ಶುರು ಮಾಡೋದನ್ನು ಹೇಳ್ತಿರೋದು. ಮತ್ತು ಇದಕ್ಕೆ ಟೊಮ್ಯಾಟೊ ಕಟ್ ಮಾಡ್ಕೊಂಡಿದ್ದೀವಿ. ಟೊಮ್ಯಾಟೊ, ಈರುಳ್ಳಿ, ಹಸಿಮೆಣಸಿನ್ಕಾಯಿ. ಟೊಮ್ಯಾಟೊನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಮತ್ತು ಅಲ್ಲಿವರೆಗೂ ಕಡಾಯಿನಲ್ಲಿ ಈರುಳ್ಳಿಯನ್ನು ಚೆನ್ನಾಗಿ ಬ್ರೌನ್ ಮಾಡ್ಕೊಳ್ಳೋಣ. ಇದು ಎಷ್ಟು ಚೆನ್ನಾಗಿ ಬ್ರೌನ್ ಆಗುತ್ತೆ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ ಬಿರಿಯಾನಿನಲ್ಲಿ. ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಈ ಈರುಳ್ಳಿ ಫ್ರೈ ಮಾಡಿದ್ದು ರೈಸಲ್ಲಿ ಮತ್ತು ಇದು ಚಿಕನ್ ಮಸಾಲ ಕರಿಯಲ್ಲಿ ಹೋಗುತ್ತೆ. ಅಲ್ಲಿ ಫ್ರೈ ಇಟ್ಟಿದ್ದೀವಿ. ಅಲ್ಲಿವರೆಗೂ ಇದು ಈರುಳ್ಳಿ ಮತ್ತು ಶುಂಠಿ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಬ್ರೌನ್ ಆಗಿರಬೇಕು, ಅಂದರೆ ಟೇಸ್ಟ್ ಬರುತ್ತೆ. ಬನ್ನಿ ಹೇಗೆ ಮಾಡೋದನ್ನು ಹೇಳ್ತಿದ್ದೀನಿ. ಕುಕ್ಕರ್ನಲ್ಲಿ 3 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೋಬೇಕು. ಪೇಸ್ಟ್ ಮಾಡ್ಕೊಂಡಿರೋ ಮಸಾಲ ಕೂಡ ಫ್ರೈ ಮಾಡ್ಕೋಬೇಕು. ಮತ್ತು ಟಮಾಟಿನೂ ಪೇಸ್ಟ್ ಮಾಡ್ಕೊಂಡಿದ್ದೀವಿ, ಅದು 2 ನಿಮಿಷವರೆಗೆ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಅದರದ್ದು ನೆಕ್ಸ್ಟ್ ಆದಮೇಲೆ ಅದಕ್ಕೆ ಅಚ್ಚ ಖಾರದ ಪುಡಿ 4 ಟೇಬಲ್ ಸ್ಪೂನ್, ಅದು ಕೂಡ ಫ್ರೈ ಚೆನ್ನಾಗಿ ಮಾಡ್ಕೊಳ್ಬೇಕು, ಇಲ್ಲಾಂದರೆ ಹಸಿ ಸ್ಮೆಲ್ ಬರುತ್ತೆ. ನೋಡಿ, ಚೆನ್ನಾಗಿ ಕಲರ್ ಬಂದಿದೆ. ಇದಕ್ಕೂ ಬ್ಯಾಡಗಿ ಮೆಣಸಿನ್ಕಾಯಿ ಇದೆ, ಚೆನ್ನಾಗಿ ಕಲರ್ ಕಾಣ್ತಿದೆ. ತೊಳ್ಕೊಂಡಿರೋ ಚಿಕನ್ ಕೂಡ ಅದರಲ್ಲಿ ಹಾಕೊಳ್ಳೋಣ. ಅದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಬೇಕು. ಚೆನ್ನಾಗಿ ಮಿಕ್ಸ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಕೊರಿಯಾಂಡರ್ ಪೌಡರ್, ಅರಿಶಿನ ಪೌಡರ್, ಸ್ವಲ್ಪ ಉಳಿದಿರೋದು ಟೊಮ್ಯಾಟೊ ಇತ್ತು, ಸೊ ಅದು ಆ್ಯಡ್ ಮಾಡಿದ್ದೀವಿ. ಟೇಸ್ಟಿ ಚೆನ್ನಾಗಿರುತ್ತೆ. ಕೊರಿಯಾಂಡರ್ ಪೌಡರ್ ಕೂಡ ಆ್ಯಡ್ ಮಾಡಬೇಕು ಅದರಲ್ಲಿ. ಮತ್ತು ಅರಿಶಿನ ಪುಡಿ, ಅದು ಚೆನ್ನಾಗಿ ಎಲ್ಲ ಹಾಕಿ ಮಿಕ್ಸ್ ಮಾಡಿಕೊಳ್ಬೇಕು. ಗರಂ ಮಸಾಲ ಪೌಡರ್ ಹಾಕಿ, ಮತ್ತು ಅದರ ಆದಮೇಲೆ ಮೊಸರನ್ನು ಹಾಕಬೇಕು. ಹಾಕಿ 2 ನಿಮಿಷವರೆಗೂ ಅದು ಬಾಯ್ಲ್ಡ್ ಆಗಬೇಕು. ಮತ್ತು ಇದು ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಪುದೀನ ಸೊಪ್ಪು, ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದೆಲ್ಲ ಹಾಕಿ 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇದಕ್ಕೆ ಲೆಮನನ್ನು ಹಾಕ್ತಿದ್ದೀವಿ. ಅದು ಫ್ರೈ ಮಾಡ್ಕೊಂಡಿರೋ ಆನಿಯನ್ ಕೂಡ ಹಾಕ್ತಿದ್ದೀವಿ. ಅದೆಲ್ಲ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಬಾಸ್ಮತಿ ರೈಸ್ ಇದೆ. 15 ನಿಮಿಷ ಮಾಡೋಕ್ಕಿಂತ ಮುಂಚೆ ನೆನೆಯೋಕ್ಕೆ ಹಾಕಬೇಕು. ಸೊ ಇದು ನೆನೆಸಿಕೊಳ್ಳೋಕ್ಕೆ ಇಟ್ಟಿದ್ದೀನಿ. ಇದು 15 ನಿಮಿಷವರೆಗೆ ಇದು ನೆನಿಬೇಕು. ಇದು ನೆನ್ಕೊಳ್ಳೋಕ್ಕೆ ನೀರು ಹಾಕಿ ಇಟ್ಟಿದ್ದೀನಿ. ನೋಡಿ, ಇದು ಕಲರ್ ಚೇಂಜ್ ಆಗಿದೆ. ಈಗ ಅದಕ್ಕೆ ಕುಕ್ಕರನ್ನು ಹಚ್ಚೋಣ. 2ರಿಂದ 3 ವಿಸಲ್ ಆಗಬೇಕು. ಮತ್ತು ಅದು ಬೆಂದಕ್ಕೆ ರೈಸಲ್ಲಿ ಹಾಕ್ತೇವಲ್ಲ, ಸೊ ಅದಕ್ಕೆ ಸ್ಯಾಟಿಸ್ಫೈಡ್ ಆಗುತ್ತೆ. ರೈಸ್ಗೆ ಗ್ರೇವಿ ಆಗೋವರೆಗೂ ರೈಸನ್ನು ಮಾಡೋಣ, ಮಸಾಲೆ ರೈಸನ್ನು. ಅದಕ್ಕೆ 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಬಿಸಿ ಮಾಡ್ಕೊಳ್ಳೋಣ. ಅದಕ್ಕೆ ಹಚ್ಚಿಕೊಂಡು ಇಟ್ಟಿರೋದು ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಆಯಿಲಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಇದರಲ್ಲಿಂದ ಸ್ಮೆಲ್ ತುಂಬ ಚೆನ್ನಾಗಿ ಬರುತ್ತೆ. ಮೊದಲಿಗೆ ಇದು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕು. ಅದಾದಮೇಲೆ ಹಸಿಮೆಣಸಿನ್ಕಾಯಿ, ಇದು ಟೇಸ್ಟಿ ಬರುತ್ತೆ ಖಾರವಾಗಿ. ಮತ್ತು ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಇದಕ್ಕೂ ಕೂಡ ಸ್ವಲ್ಪ ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಮಾಡಿಕೊಂಡಿದ್ವಿ ಅಲ್ವಾ, ಇದಕ್ಕೂ ಸ್ವಲ್ಪ ಆ್ಯಡ್ ಮಾಡೋಣ. ಟೇಸ್ಟಿ ತುಂಬ ಚೆನ್ನಾಗಿ ಬರುತ್ತೆ. ಇದು 2 ನಿಮಿಷವರೆಗೆ ಫ್ರೈ ಮಾಡಿಕೊಂಡು ಎಣ್ಣೆಯಲ್ಲಿ
2-3 ನಿಮಿಷವರೆಗೂ ಫ್ರೈ ಮಾಡ್ಕೊಳ್ಳೋಣ. ಕಮ್ಮಿ ಫ್ಲೇಮಲ್ಲಿ ಇಟ್ಕೊಳ್ಬೇಕು, ಇಲ್ಲಾಂದರೆ ಅದು ಹೊತ್ತು ಬಿಡುತ್ತೆ, ಅಂದರೆ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಫ್ರೈ ಆದಮೇಲೆ ಮತ್ತೆ ಅದಕ್ಕೆ ಕೊರಿಯಂಡರ್ ಪೌಡರ್ ಕೂಡ ಆ್ಯಡ್ ಮಾಡೋಣ. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಕೊರಿಯಂಡರ್ ಫ್ರೈ ಆದಮೇಲೆ ಮತ್ತೆ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಅದಕ್ಕೆ 2-3 ತಂಬಿಗೆಯಷ್ಟು ನೀರನ್ನು ಆ್ಯಡ್ ಮಾಡೋಣ. ಅದು ನಿಮ್ಮದು ಮೆಜರ್ಮೆಂಟ್ಗೆ ತಕ್ಕಂಗೆ ನೀವು ಅದಕ್ಕೆ ವಾಟರ್ ಆ್ಯಡ್ ಮಾಡ್ಕೊಳ್ಳಿ. ಇದು ನಾನು ಹೇಳ್ತಿರೋದು 4-5 ಜನಕ್ಕೆ ಅಂತ ಆವಾಗ ಹೇಳಿದ್ದೆ. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀವಿ. ನೋಡಿ ಗ್ರೇವಿನೂ ರೆಡಿಯಾಗಿದೆ. ಇಲ್ಲೇ ನೀರು ಬಾಯ್ಲ್ ಬಂತು, ಅಕ್ಕಿ ಕೂಡ ಆ್ಯಡ್ ಮಾಡ್ತಿದ್ದೀವಿ. ರೆಡಿ ಆಗಿದೆ ಫ್ರೆಂಡ್ಸ್, ಗ್ರೇವಿನೂ ರೆಡಿ ಆಗಿದೆ. ಚಿಕನ್ ಬಿರಿಯಾನಿ ಗ್ರೇವಿನೂ ರೈಸಲ್ಲಿ ಆ್ಯಡ್ ಮಾಡ್ತಿದ್ದೀವಿ. ಇದು 2-3 ನಿಮಿಷವರೆಗೂ ಚಿಕನ್ ನಾವು ಗ್ರೇವಿ ಮಾಡ್ಕೊಂಡಿದ್ವಿ. ಮತ್ತು ಇಲ್ಲೇ ರೈಸಲ್ಲಿ ಮತ್ತೆ ಇದು ಹಾಕ್ತಿದ್ದೀವಿ ಅಂದರೆ ಅದು 2 ಕೂಡ ಕರೆಕ್ಟ್ ಆಗುತ್ತೆ. ರೈಸಲ್ಲಿ ನಾವು 1 ಗ್ಲಾಸ್ನಿಂದ 2 ಗ್ಲಾಸು ವಾಟರ್ ಕಮ್ಮಿನೇ ಹಾಕಬೇಕು. ಯಾಕಂದರೆ ಗ್ರೇವಿದು ಕೂಡ ಅದು ನೀರು ಇರುತ್ತಲ್ಲ ಅದಕ್ಕೆ. ಮತ್ತು ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಳೋಣ. ಮತ್ತು ಆವಾಗ ಬ್ರೌನಾಗಿ ನಾವು ಫ್ರೈ ಮಾಡ್ಕೊಂಡಿರೋ ಆನಿಯನ್ನು ಹಾಕೋಣ. ಇದು ತುಂಬ ಟೇಸ್ಟ್ ಬರುತ್ತೆ. ಮತ್ತು 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಆ್ಯಡ್ ಮಾಡಬೇಕು. ತುಪ್ಪ ಆ್ಯಡ್ ಮಾಡಿದರೆ ಅದು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇದು ಮೇನ್ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ. ನೋಡಿ ಫ್ರೆಂಡ್ಸ್, ಈಗ ರೆಡಿಯಾಗಿದೆ ಚಿಕನ್ ಬಿರಿಯಾನಿ ಹೋಟೆಲ್ ಸ್ಟೈಲಲ್ಲಿ. ನೀವು ಟ್ರೈ ಮಾಡಿ ಹೇಗಿದೆ ಅಂತ ಟೇಸ್ಟ್ ಹೇಳಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.